ಇದೊಂದು ಡಿಫ್ರೆಂಟ್ ಕಂಟೆಂಟ್, ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಅಂತಾನೆ ನಾನು ಕೈ ಇಟ್ಟಿದ್ದು. ನಿಜ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಯುದ್ಧ ಮಾಡ್ಕೊಂಡು ಬಂದಿರೋದು ನಾವು ಇಲ್ಲಿವರೆಗೂ. ಹೀರೋ ಕೂಡ ಯಾವಾಗಲೂ ಒಂದು ಮಾತು ಹೇಳ್ತಾರೆ ನಮಗೆ, ನವೀನವರೇ ನೀವು ಒಂದ್ ಹೆಜ್ಜೆ ಬಂದ್ರೆ ನಾನು 10 ಹೆಜ್ಜೆ ಬರ್ತೀನಿ, ನೀವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ ಅಷ್ಟು ಮುಂದೆ ಬರ್ತೀನಿ ಅಂತ. ನಾವು ಕಣ್ಣು ಮುಚ್ಕೊಂಡು ಕಣ್ಮುಂದೆ ಒಂದು ಪಿಕ್ಚರ್ ರಫ್ ಆಗಿ ಆ ಪಿಕ್ಚರ್ ನೋಡ್ಕೊಂಡೆ ನಾವು ಅಷ್ಟು ಧೈರ್ಯವಾಗಿ ನಾವು ಮುಂದೆ ನುಗ್ಗಿದ್ದು. ಡೌಟ್ ಅಲ್ಲಿ ನಾವು ಮುಂದೆ ಹೋಗಕ್ ಚಾನ್ಸೇ ಇಲ್ಲ. ಲೇಡೀಸ್ ಅಂತ ಬಂದು ನನ್ನ ಕೈ ಇಟ್ಕೊಂಡು ಅಪ್ಪ ಒಳ್ಳೆ ಕಥೆನಪ್ಪ ಇದು, ಏನಪ್ಪ ಕಣ್ಣೀರ್ ಹಾಕ್ಬಿಟ್ವಿ. ಹೀರೋ ಸರ್ ಎಲ್ಲ ಅವರು ಇದರಲ್ಲೆಲ್ಲ ಕುಂತ್ಕೊಂಡು ನಾವು ಗಲಾಟೆ ಮಾಡಿದ್ದಕ್ಕೆ ಸಂಡೇಗೆ ಎಷ್ಟು ಶೋ ಕೊಟ್ಟರು ಅಂತ ಅಷ್ಟು ಶೋನು ಬೆಂಗಳೂರಲ್ಲಿ ಹೌಸ್ಫುಲ್. ವಿನೋದ್ ಪ್ರಭಾಕರ್ ಆಗಿ ಆಕ್ಟ್ ಮಾಡಿಲ್ಲ ಅವರು, ಕಂಪ್ಲೀಟ್ ಮಾದೇವನಾಗಿ ಆಕ್ಟ್ ಮಾಡಿದ್ದವರು. ಇನ್ಕ್ಲೂಡಿಂಗ್ ಮನೆಗೆ ಹೋದ್ರು ಸಹ ನಿಶಾ ಮೇಡಮ್ ಜೊತೆ ಮಾತಾಡ್ತಿಲ್ಲ ಅವರು. ಗೊತ್ತಿಲ್ಲ ಎಷ್ಟೊಂದು ಥಿಯೇಟರ್ಗಳು ಕ್ಲೋಸ್ ಆಗ್ಬಿಟ್ಟಿತ್ತು ಕರೆಂಟ್ ಬಿಲ್ ಕಟ್ಟಕ್ ಆಗ್ದಲ್ಲ. ಈಗ ಮಾದೇವ ಬಂದ್ಮೇಲೆ ನಾವು ಹೋದಾಗ ಥಿಯೇಟರ್ ಇವರೆಲ್ಲ ನಮ್ಮನ್ನ ಹೀರೋನೆಲ್ಲ ಕರ್ಸ್ಬಿಟ್ಟು ಆಕ್ಚುಲಿ ಎಷ್ಟು ಸನ್ಮಾನಗಳೆಲ್ಲ ಮಾಡಿದ್ರು ಅಂದ್ರೆ ನಮ್ಗೆ ಅದೇ ಸಖತ್ ಖುಷಿ ಆಗ್ತಿದೆ ಆಕ್ಚುಲಿ. ಮತ್ತೆ ಈ ತರ ಕ್ರೌಡ್ ಸುಮಾರು ಜನ ಹೇಳಿದ್ದು ಕಾಟೇರ ಆದ್ಮೇಲೆ ಮಾದೇವಾಗೇನೆ ಬರ್ತಾ ಇರೋದು ಅಂತ ಅಂದ್ಬಿಟ್ಟು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕಾಂತ. ಸೊ ಇವತ್ತು ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸು ಬಂದಿದೆ, ಅಂದರೆ ಒಂದು ಸಕ್ಸಸ್ ಸಿಕ್ಕಿದೆ. ಈ ವರ್ಷ ಎಲ್ಲ ಹಾಗೆ ಹೀಗೆ ಅಂತ ಇರೋ ಸಂದರ್ಭದಲ್ಲಿ ಮಾದೇವ ಅನ್ನೋ ಸಿನಿಮಾ ಬಂದು ಇವತ್ತು ಸಕ್ಸಸ್ ತಂದುಕೊಟ್ಟಿದೆ. ಎಲ್ಲರ ಮುಖದಲ್ಲೂ ಖುಷಿ ಇದೆ. ಥಿಯೇಟ್ರ್ನತ್ತ ಸಿನಿಪ್ರಿಯರು ಬರ್ತಿದ್ದಾರೆ. ಸೊ ಎಸ್ಪೆಷಲಿ BC ಸೆಂಟರ್ಗಳಲ್ಲಿ ಈ ಸಿನಿಮಾ ನೋಡೋದಕ್ಕೆ ಆಡಿಯನ್ಸು ತುಂಬಿ ತುಳುಕಿ ಬರ್ತಿದ್ದಾರೆ, ಅದು ಸಂತಸದ ವಿಷಯ. ಸೊ ಈ ಒಂದು ಮಹಾದೇವ ಸಕ್ಸಸ್ ವಿಚಾರವನ್ನು ವಿನೋದ್ ಪ್ರಭಾಕರ್ ಅವರ ಸಿನಿಮಾ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಒಂದು ವಾರದಿಂದ ಎಲ್ಲ ಕಡೆ ಅದೇ ಸುದ್ದಿ, ಅದೇ ಇದಾಗ್ತಿದೆ. ಸೊ ಈ ಹೊತ್ತಿಗೆ ನನ್ನ ಜೊತೆಗೆ ಆ ತಂಡ ಸಿಕ್ಕಿದೆ. ಒಂದು ಈ ಸಿನಿಮಾ ಹೇಗೆ ಸಕ್ಸಸ್ ಆಯಿತು, ಈ ಸಿನಿಮಾ ಹೇಗೆ ಜನ ಸ್ವೀಕರಿಸ್ತಿದ್ದಾರೆ, ಆದಂಥ ಸಮಸ್ಯೆಗಳೇನು, ಸಿಕ್ಕಾಪಟ್ಟೆ ಅಪ್ಡೇಟ್ಸ್ನೆಲ್ಲ ನೀವೆಲ್ಲ ಗಮನಿಸಿದ್ದೀರಾ ನಮ್ಮ ಚಾನಲಲ್ಲೂ ಕೂಡ. ಸೊ ಈಗ ನನ್ನ ಜೊತೆಗೆ ಡೈರೆಕ್ಟರ್ ಇದ್ದಾರೆ. ನವೀನ್, ನಮಸ್ಕಾರ. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ಒಂದು ಈ ಬರಗಾಲದಲ್ಲಿ ಮಳೆ ಬಂದಂಗೆ ಆಯಿತು. ಎಲ್ಲ ಹಂಗೆ ಹೇಳ್ತಿದ್ದಾರೆ. ಆ್ಯಕ್ಚುಲಿ ನಮಗೊಂದು ಖುಷಿ ಆಗ್ತಿದೆ ಈ ಒಂದು ಸಕ್ಸಸ್ಸಲ್ಲಿ ನಾವೆಲ್ಲ ಭಾಗಿಯಾಗಿ ನಮ್ಮಿಂದ ಒಂದು ಇಂಡಸ್ಟ್ರಿಗೆ ಏನೋ ಒಂದು ಸ್ವಲ್ಪ ಇದಾಯಿತು ಅಂದರೆ ಅದರಷ್ಟು ಪುಣ್ಯ ಇನ್ನೊಂದಿಲ್ಲ. ಆ್ಯಕ್ಚುಲಿ ಸಖತ್ ಖುಷಿ ಆಗ್ತಿದೆ ಆ್ಯಕ್ಚುಲಿ ಈ ವಿಚಾರ. ಆ್ಯಂಡ್ ಈ ಸಿನಿಮಾ ಶುರುವಾದಾಗ ನನಗೊಂದು ಲಂಕಾಸುರ ಅನ್ನೋ ಒಂದು ಪಿಕ್ಚರ್ಗೆ ನಾವು ಒಂದು ಸಣ್ಣ ಕೆಲಸ ಮಾಡ್ತಾಯಿದ್ವಿ ವಿನೋದ್ ಸರ್ ಮತ್ತು ಅವ್ರ ಜೊತೆಗೆ. ಆವಾಗ ಈ ಸಿನಿಮಾ ನಿಮ್ಮದು ಶುರುವಾಯಿತು. ಅವಾಗ ಹೇಳಿದರು ಇದೊಂದು ಯುನೀಕ್ ಸಿನಿಮಾ, ಈ ಸಬ್ಜೆಕ್ಟು ಮತ್ತು ಈ ಕ್ಯಾರೆಕ್ಟ್ರು ಕೆರಿಯರಲ್ಲೇ ಇದು ಬೇರೆ ಥರ ಆಗುತ್ತೆ, ಇದೊಂದು ಬೇರೆ ಥರ ಸಿನಿಮಾ, ಒಂದು ಹೊಸ ಅಟೆಂಪ್ಟು, ಗೊತ್ತಿಲ್ಲ ನಮಗೂ ಅನ್ನೋ ಥರದ್ದು ಒಂದು ಇದರಲ್ಲಿ ಅವರು ಹೇಳಿದರು. ಬಟ್ ಇವತ್ತು ಅದು ಏನು ಅನಿರೀಕ್ಷಿತ ಅಂದರೆ ತುಂಬ ದೊಡ್ಡದಾಗಿ ಈ ಥರದ್ದೊಂದು ರಿಸಲ್ಟ್ಸ್ ಬಂದಿದೆ. ಸೊ ನಿಮಗೆ ಈ ಒಂದು ಸಬ್ಜೆಕ್ಟ್ನ ತೊಗೊಂಡೋಗಿ ಇವ್ರಿಗೆ ಮಾಡಬೇಕು, ಆ ಥರ ಈ ಸಿನಿಮಾ ಹಿಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಥಾಟ್ ಹೇಗೆ ಬಂತು ಸರ್? ಆ್ಯಕ್ಚುಲಿ ಲೈನೇ ಫ್ರೆಶ್ ಆಗಿದೆ. ಲೈನ್ ಆ್ಯಕ್ಚುಲಿ ಯಾರೂ ಅಷ್ಟೊಂದು ಟಚ್ಚೇ ಮಾಡಿಲ್ಲ. ನಾನು ಸಾರ್ಗೆ ತೊಗೊಂಡೋಗಿ ಹೇಳಿದಾಗ ಆ್ಯಕ್ಚುಲಿ ಮೇಜರಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಅವರು ಒಪ್ಪಿ ಡೇಟ್ ಕೊಟ್ಟಿದ್ದಕ್ಕೆ ಇವೆಲ್ಲ ಆಗಿರೋದು. ಅವತ್ತಿನ ದಿನ ಅವ್ರು ಇಲ್ಲ ಅಂದಿದ್ರೆ ಇದೇನೂ ಆಗ್ತಿರಲಿಲ್ಲ, ಈ ಸಕ್ಸಸ್ ಆಗಲಿ ವಾಟ್ ಎವರ್ ಇಟ್ ಈಸ್ ಏನೂ ಇರ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್. ಆ್ಯಕ್ಚುಲಿ ಡೇಟ್ ಕೊಟ್ಟು ಸೂಪರ್ ಆಗಿದೆ, ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ ಇದು ಮಾಡಿ ಅಂತ ಒಂದು ಪ್ರೋಸೆಸ್ ಮಾಡಿಸಿದ್ಮೇಲೆ ನಮ್ಗೆ ಇದೆಲ್ಲ ಆಗಿದ್ದು. ಮತ್ತು ಪ್ರೊಡ್ಯೂಸರ್ದು ಮತ್ತು ವಾಟ್ ಎವರ್ ಇಟ್ ಈಸ್ ಎಲ್ಲ ನೆಕ್ಸ್ಟ್. ಸೊ ಇದರಲ್ಲಿ ಅವ್ರದ್ದೇ ಮೇಯ್ನ್ ಇದಿರುತ್ತೆ. ಜೊತೆಗೆ ಅವರು ಸಖತ್ ಖುಷಿಪಟ್ಟರು, ಈ ಥರದ ಸಬ್ಜೆಕ್ಟ್ ಇದ್ದವ್ರು ಯಾರೂ ಮಾಡಿಲ್ಲ, ನಾನು ಇದರಲ್ಲಿ ಇದ್ದರೆ ಅಫ್ಕೋರ್ಸ್ ಅವ್ರಿಗೂ ಒಂದು ಇದಾಗುತ್ತೆ. ಮತ್ತು ನನಗಂತೂ ನನಗೆ ಗೊತ್ತಿತ್ತು ಇದೊಂದು ಡಿಫ್ರೆಂಟ್ ಕಂಟೆಂಟು, ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಅಂತಲೇ ನಾನು ಕೈ ಇಟ್ಟಿದ್ದು. ಮುಂಚೆ ಯಾರೂ ಮಾಡ್ದಲೇ ಇದ್ದದ್ದು ಮಾಡಿದಾಗಲೇ ತಾನೇ ನಾವು ಸ್ವಲ್ಪ ಏನಾದರೂ ಮಾಡ್ಲಿಕ್ಕೆ ಆಗೋದು ಅಂತೇಳಿ ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಒಂದಿಷ್ಟು ರಿಸರ್ಚ್ ಮಾಡಿ ಜೈಲಿಗೆಲ್ಲ ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿ, ಮತ್ತು ಲೋಕೋ ಪೈಲಟ್ ಅವ್ರನ್ನೆಲ್ಲ ಒಂದ್ಸಲ ಮೀಟ್ ಮಾಡಿ ಟ್ರೈನ್ ಡ್ರೈವರ್ದೆಲ್ಲ ಹೆಂಗಿರುತ್ತೆ ಅದೆಲ್ಲ, ಅಚ್ಯುತನ ಕ್ಯಾರೆಕ್ಟರ್ ಇದೆಲ್ಲ ಒಂಚೂರೆಲ್ಲ ಡಿಸೈನ್ ಮಾಡ್ಕೊಂಡು ಅದೊಂದು ಪ್ರೋಸೆಸ್ ಆಗಿ ಆಮೇಲೆ ಸ್ಟಾರ್ಟ್ ಆಗಿದ್ದು ಸಿನಿಮಾ ಮಾದೇವ ಕೂಡ. ಆ್ಯಕ್ಚುಲಿ ಸಡನ್ನಾಗಿ ಒಂದಿನ ನೈಟ್ ಮಲಗೋವಾಗಕ್ಕೋ ಮಾದೇವ ಅನ್ನೋ ಥರ ನನಗೆ ರಿಫ್ಲೆಕ್ಟ್ ಸಡನ್ನಾಗಿ ಬಂದಿದ್ದು ಆ ಥಾಟ್. ಅದು ಏನು ಟೈಟ್ಲ್ ಇಡೋಣ ಅಂತ ಅಂದ್ಕೊಂಡಾಗ ಸರಿ ಮಾದೇವ ಅಂತ ಕೇಳಿದಾಗ ಜಾಕ್ ಮಂಜು ಸರ್ ಹತ್ರ ಇತ್ತು. ಕೇಳಿದ್ದಕ್ಕೆ ಇಲ್ಲ ಅದು ನಮ್ಮ ಇದರಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತಂದರು. ಸರ್ ಸ್ವಲ್ಪ ಯೋಚನೆ ಮಾಡಿ ನಾನು ಈ ಥರ ಅದ್ರ ಮೇಲೆ ತುಂಬ ಅದು ಅಂದ್ಕೊಂಡಾಗಿಂದ ನನಗೆ ಅದ್ರ ಬಿಟ್ಟು ಬೇರೆ ಥಾಟೇ ಬರ್ತಾಯಿಲ್ಲ ಅಂತಂದಾಗ ಅವರು ಆಮೇಲೆ ಅವ್ರ ಟೀಮ್ನೆಲ್ಲ ಇದು ಮಾಡಿಕೊಂಡು ಸರ್ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಹಂಗೆ ನನ್ನ ಬ್ಯಾನರ್ಗೆ ಇದು ಮಾಡೋರು. ಒಂದು ಸಿಂಗಲ್ ರೂಪಾಯಿ ಬೇಡ, ನೀವು ಮಾಡಿ ಸಿನಿಮಾ ಚೆನ್ನಾಗಿ ಮಾಡಿ ಅಷ್ಟೇ, ನಮಗೆ ಅದೇ ನಮ್ಗೆ ಕೊಡೋ ಇದು ಅಂತ ಅಂದ್ಬಿಟ್ಟು ಪಾಪ ಅವರು ಸಖತ್, ಅವ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಟೈಟ್ಲು ಕೊಟ್ಟಿದ್ದಕ್ಕೆ. ಅಂದರೆ ಈ ಕಾಂಟೆಂಪ್ರರಿ ಟೈಮಲ್ಲಿ ಒಂದು ರೆಟ್ರೋ ಹೇಳ್ತೀವಿ ಅಥವಾ ಇದನ್ನು ಪ್ರೆಸೆಂಟ್ ಮಾಡ್ತೀವಿ ಅಂತಂದಾಗ ಈ ಥರ ಸಬ್ಜೆಕ್ಟನ್ನು ಪ್ರೆಸೆಂಟ್ ಮಾಡೋದು ತುಂಬ ಚಾಲೆಂಜಿಂಗು ಮತ್ತು ಭಯ ಇದ್ದೇ ಇರುತ್ತೆ. ಅದು ಎಸ್ಪೆಷಲಿ ಕಮರ್ಷಿಯಲ್ ಹೀರೋಗೆ, ಅವರು ಆ್ಯಕ್ಷನ್ ಹೀರೋ, ಅಷ್ಟು ಸಿನಿಮಾಗಳು ಆ್ಯಕ್ಷನ್ನಲ್ಲಿ ರನ್ ಆಗ್ತಿರೋಂಥ ಹೀರೋ. ಸೊ ಇಂಥ ಒಂದು ಟೈಮಲ್ಲಿ ಮತ್ತು ನಿಮ್ಮದೊಂದು ಕಾಕಿ ಆದಮೇಲೆ ಯಾವುದು ಮಾಡಿರಲಿಲ್ಲ. ಸೊ ಈ ಗ್ಯಾಪು 100% ಹೊಡಿಲೇಬೇಕು. ಸೊ ಎಲ್ಲ ಚಾಲೆಂಜ್ಗಳ ಮಧ್ಯೆ ಅದನ್ನು ಅಪ್ರೂವ್ ಮಾಡಿಸ್ಕೊಳ್ಳೋದಾಗಲಿ, ಅದನ್ನು ಅಚೀವ್ ಮಾಡೋದಾಗಲಿ ತುಂಬ ದೊಡ್ಡ ವಿಷಯ. ಸೊ ಆ ಒಂದು ವಿಚಾರಕ್ಕೆ ನಿಮಗೆ ಹೇಗಿತ್ತು ಅಂತ ಜರ್ನಿ? ಸೊ ಪ್ರತಿಯೊಂದು ನಮ್ಗೆ ಹೆಂಗಿತ್ತು ಅಂದರೆ ಹೆವಿ ಚಾಲೆಂಜ್ ಅಲ್ಲ, ಡೂ ಆರ್ ಡೇ ಈ ಥರ ಇತ್ತು. ನಿಜ ಹೇಳಬೇಕು ಅಂತಂದರೆ ಈ ಸಿನಿಮಾ ಕಂಪ್ಲೀಟಾಗಿ ಯುದ್ಧ ಮಾಡ್ಕೊಂಡು ಬಂದಿರೋದು ನಾವು ಇಲ್ಲಿವರೆಗೂ. ಯಾವುದೂ ಅಷ್ಟು ಈಸಿಯಾಗಿ ಆಗಿಲ್ಲ.
ಎಲ್ಲನೂ ಕಾಂಪ್ಲಿಕೇಟೆಡಲ್ಲೇ ಬಂದು ಇದು. ಆಮೇಲೆ ಎಷ್ಟೋ ಜನ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಥರನೇ ಇತ್ತು ನಮ್ಮದೆಲ್ಲ ಸಿಚುವೇಶನ್ಸ್ ಎಲ್ಲ. ಅಪ್ಪಿತಪ್ಪಿ ಏನಾದರೂ ರಿಸಲ್ಟ್ ಒಂಚೂರು ಹಿಂಗಾಗಿದ್ರೆ ನಮ್ಮ ಕತೆ ಇಷ್ಟೊತ್ತಿಗೆ ಏನಾಗ್ತಿತ್ತು. ಸೊ ದೇವ್ರ ದಯೆಯಿಂದ ಮಾದೇವ ನಮ್ಮ ಕೈ ಹಿಡಿದು, ಆಮೇಲೆ ಹೀರೋ ಕೂಡ ಯಾವಾಗಲೂ ಒಂದು ಮಾತು ಹೇಳ್ತಾರೆ ನಮಗೆ, ನವೀನವರೇ ನೀವು 1 ಹೆಜ್ಜೆ ಬಂದರೆ ನಾನು 10 ಹೆಜ್ಜೆ ಬರ್ತೀನಿ, ನೀವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರೋ ಅಷ್ಟು ಮುಂದೆ ಬರ್ತೀನಿ ಅಂತ. ಇವತ್ತು ಅವರು ಆಲ್ಮೋಸ್ಟ್ ಕಿಲೋಮೀಟರ್ ಗಟ್ಟಲೆ ಮುಂದೆ ಇದ್ದಾರೆ. ಅಂದರೆ ನಾವು ಅಷ್ಟು ಮುಂದೆ ಇದ್ದೀವಿ, ಅವರು ನಮಗಿನ್ನ ಒಂದು 10 ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಇವತ್ತಿಗೂ ಕೂಡ ನಮ್ಮ ಜೊತೆನೇ ಇದ್ದು, ನೀವು ನೋಡ್ತಿರ್ಬೋದು ಪ್ರಮೋಷನ್ಸ್ಗೆಲ್ಲ ಅಷ್ಟು ನಮ್ಮ ಜೊತೆನೇ ಇದ್ದು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ, ಇನ್ಕ್ಲೂಡಿಂಗ್ DTS ಅಲ್ಲೂ ಅಷ್ಟೇ ನಾವೆಲ್ಲ 4:15 ತನಕ ನಮ್ಮ ಜೊತೆನೇ ಇರ್ತಾರೆ ಅವರು. ಆ ಥರ ಅಂದರೆ ಅಷ್ಟು ಸಿನಿಮಾ ಹುಚ್ಚು ಅವ್ರಿಗೆ, ಸಿನಿಮಾ ಅಂತ ಬರೀ ನಮ್ಮ ಜೊತೆ ಫೋನ್ ಮಾತಾಡ್ಕೊಂಡು, ನಮ್ಮ ಮನೆಯಲ್ಲೂ ಅಷ್ಟೇ ಅವ್ರ ಮೇಲೂ ಅಷ್ಟೇ. ಮೇಡಮ್ ಇವರು ಬರೀ ಒಂಥರ ನೀವಿಬ್ಬರೇ ಗಂಡ ಹೆಂಡತಿ ಥರ ಫೋನಲ್ಲಿ ಮಾತಾಡ್ಕೊಂಡಿರ್ತಾರೆ ಯಾವಾಗಲೂ ಅಂತ ಇದು ಮಾಡೋರು. ಆ ಥರ ಬರೀ ಸಿನಿಮಾ ಅಂದ್ಕೊಂಡೇ ಇರ್ತಿದ್ವಿ. ಅಷ್ಟು ಇದರಲ್ಲಿ ಮೋಸ್ಟ್ಲಿ ಅಷ್ಟೆಲ್ಲ ಮಾಡಿ ಇದು ಮಾಡಿದ್ದಕ್ಕೆ ಮೇ ಬಿ ಈ ಥರದ್ದೊಂದು ಸಕ್ಸಸ್ ನೋಡ್ತಾ ಇದ್ದು, ಅದೊಂದು ಖುಷಿ ಆಗ್ತಾ ಇದೆ ನಮಗೆ. ಏನು ಕಾಲಮಾನ ಬದಲಾಗ್ಬೋದು ಅಥವಾ ಇದು ಭಾವನೆಗಳು ಯಾವತ್ತೂ ಬದಲಾಗಲ್ಲ ಅಂತ ಹೇಳ್ತಾರೆ. ಅದು ಹೌದು ಕೂಡ, ಎಮೋಷನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಸೊ ಈ ಸಿನಿಮಾ ನೋಡ್ಕೊಂಡು ಬರ್ತಾರೆ ಅಂದರೆ ಆಡಿಯನ್ಸ್ ಅಳ್ತಾ ಇರೋ ರೀತಿ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಕಂಡಿರೋ. ಇವರು ಮೇಡಮು ಹತ್ಕೊಂಡೆ ಅವ್ರು ಇವಾಗ ನೋಡಿದಾಗೆಲ್ಲ ಅಳ್ತಿರ್ತಾರೆ. ಅವ್ರು ಆಲ್ಮೋಸ್ಟ್ 7-8 ಟೈಮ್ಸ್ ನೋಡೋರೆ, ಇವತ್ತು ನೋಡಿದ್ರು ಅಳ್ತಾರೆ. ಬಟ್ ಅವ್ರು ನಗ್ದಾಗೆಲ್ಲ ನಮಗೆ ಖುಷಿ ಆಗುತ್ತೆ. ಅವ್ರು ಹತ್ತಾಗ ನಮಗೆ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ಅದೇ ನಮ್ಗೆ ರಿಸಲ್ಟ್ ಆ್ಯಕ್ಚುಲಿ. ಶೂಟಿಂಗಲ್ಲೂ ಅಷ್ಟೇ, ಕ್ಲೈಮ್ಯಾಕ್ಸ್ ಪೋರ್ಷನ್ ಶೂಟ್ ಮಾಡುವಾಗ ಮಾನಿಟರ್ ಮುಂದೆ ಕುಂತ್ಕೊಂಡು ಸೌಂಡ್ ಬರ್ತಿತ್ತು, ಏನಪ್ಪ ನೋಡಿದ್ರೆ ಅಳ್ತಿದ್ರು. ಯಾಕೆ ಅಂತಂದರೆ ಅವ್ರು ಹೇಳೋಕ್ಕೂ ಆಗ್ತಿಲ್ಲ, ಅಷ್ಟೇ ನಮ್ಗೆ ಗೊತ್ತಾಗೋಯ್ತದು. ಅಂದ್ರೆ ಅಷ್ಟು ಖುಷಿ ಅವ್ರಿಗೆ, ಆ ಖುಷಿಗೆ ಬರ್ತಿರೋ ಕಣ್ಣೀರದು ಆ್ಯಕ್ಚುಲಿ. ಹಾಗಾಗಿ ಅದೊಂದು ನಮಗೂ ಖುಷಿನೇ ಅದು. ಸೊ ಎಲ್ಲೊಂದು ಕಡೆ ಈ ಪ್ಯಾಟರ್ನ್ ಆಫ್ ಸಿನಿಮಾ ಹಿಂಗೆ ಮಾಡ್ತಾ ಇದ್ದೀವಿ, ಇದು ಹೆಂಗೆ ವರ್ಕ್ ಆಗ್ಬೋದು ಅನ್ನೋ ಒಂದು ಡೌಟ್ಸ್ ಇತ್ತಾ, ಅಥವಾ ಈ ಥರನೇ ಆಗುತ್ತೆ ಅನ್ನೋ ಒಂದು ಡೌಟ್ ಅಂತ ಇರಲಿಲ್ಲ. ಯಾಕಂದರೆ ಡೌಟ್ ಇತ್ತು ಅಂದರೆ ಈ ಲೆವೆಲ್ಗೆ ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಕಾನ್ಫಿಡೆಂಟ್ ಇತ್ತು ಸರ್, ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಇತ್ತು ಈ ಥರದ ಲೈನ್. ಯಾಕಂದರೆ ಆಲ್ರೆಡಿ ಒಂದು ಸಲ ನಾವು ಕತೆ ಮಾಡ್ಕೊಂಡಾಗ ನಾವು ಕಣ್ಣು ಮುಚ್ಕೊಂಡಾಗ ಕಣ್ಣು ಮುಂದೆ ಒಂದು ಪಿಕ್ಚರ್ ಇರುತ್ತೆ ರಫ್ ಆಗಿ. ಆ ಪಿಕ್ಚರ್ ನೋಡ್ಕೊಂಡೆ ನಾವು ಅಷ್ಟು ಧೈರ್ಯವಾಗಿ ನಾವು ಮುಂದೆ ನುಗ್ಗಿದ್ದು. ಡೌಟಲ್ಲಿ ನಾವು ಮುಂದೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಆ್ಯಕ್ಚುಲಿ. ಹಂಗೆ ಹೋಗಿದ್ರೆ ಅಷ್ಟೇ ಫುಲ್ ಕಾನ್ಫಿಡೆನ್ಸಲ್ಲೇ ಹೋಗಿದ್ದು. ಹಾಗಾಗಿ ಇವತ್ತು ಈ ಥರ ಆಗಿದ್ದು. ಅಫ್ಕೋರ್ಸ್ ನೀವು ಹೇಳ್ದಂಗೆ 80s ಅಂದ ತಕ್ಷಣ ಎಲ್ಲ ಕ್ರಿಯೇಟ್ ಮಾಡಬೇಕು. ಜೊತೆಗೆ ನಮ್ಮದು ಟ್ರೈನ್ ಸೀಕ್ವೆನ್ಸ್ಗಳು ಜಾಸ್ತಿ ಇತ್ತು. ಸಂಗಮೇಶ್ ಅಂತ CG ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಪ್ರತಿಯೊಂದರಲ್ಲೂ ಅಷ್ಟೇ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು ಅದ್ಭುತವಾಗಿ ಅವ್ರವ್ರ ಪರ್ಫಾರ್ಮೆನ್ಸ್ ಮಿತಿಮೀರಿ ಕೆಲಸ ಮಾಡಿಬಿಟ್ರು ಇದರಲ್ಲಿ. ನಮ್ಗೆ ಇನ್ನೊಂದು ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಇಲ್ಲಿ ಕಾಕ್ರೋಚ್ ಅವರು ಇದ್ದಾರಲ್ಲ, ಅವ್ರದ್ದೊಂದು ಸೀಕ್ವೆನ್ಸ್ ಇದೆ, ಎಮೋಷನ್ ಸೀಕ್ವೆನ್ಸು. ಅದು ಹೇಗಿತ್ತು ಅಂದರೆ ಶ್ರುತಿ ಮೇಡಮ್ದು ಅವ್ರದ್ದು ಕಾಂಬಿನೇಷನ್. ಇಬ್ಬರು ಒಬ್ರಿಗೇನೊಬ್ರು ತಿಂದಾಕ್ಬೇಕು ಅಂತ ಅಂದ್ಬಿಟ್ಟು ಅವತ್ತಿನ ದಿನ ಹೆಂಗಿತ್ತು ಪ್ರಿಪ್ರೇಷನ್ ಅಂತ ಮೇಡಮ್ ಒಂದು ಕಡೆ ಸುಮ್ಮನೆ ಕುಂತಿದ್ರು. ನೆಕ್ಸ್ಟು ಕಾಕ್ರೋಚ್ ಅವರು ಚಿಕ್ಕ ಮಕ್ಕಳು ಎಕ್ಸಾಮಿಗೆ ರೆಡಿ ಆಗ್ತಿರಲ್ಲ ಆ ಥರ ರೆಡಿ ಆಗ್ತಾಯಿದ್ರು ಪೇಪರ್ ಓದ್ಕು. ಏನಂದ್ರೆ ಏನಿಲ್ಲ ಅಂತ ಅವ್ರು ಅಂದ್ರೆ ಅದು ಆ್ಯಕ್ಟ್ ಮಾಡಿದಾಗ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅವ್ರು ಬರೀ ಬೇರೆ ಥರದ್ದು ಒಂದು ಇದಿತ್ತು, ಇದರಲ್ಲಿ ಅವಳೋದೆಲ್ಲ ಇತ್ತು, ಎಮೋಷನ್ ಇತ್ತು, ಇನ್ಕ್ಲೂಡಿಂಗ್ ಕಾಕ್ರೋಚ್ ಅವ್ರದ್ದು ಕೂಡ. ಸೊ ಅದನ್ನು ಸಖತ್ ಎಕ್ಸಿಕ್ಯೂಟ್ ಮಾಡಿ ಅದನ್ನು ಒಂದು ಅದ್ರಲ್ಲಿ ಗೆದ್ದಿದ್ದಾರೆ ಅವರು ಕೂಡ. ತುಂಬ ಜನ ಪಾತ್ರ ಕಮ್ಮಿ ಆದರೂ ಕೂಡ ಒಂಥರ ಸಖತ್ ಕ್ವಾಂಟಿಟಿ ಆಗಿದೆ ನಿಮ್ಮದು ಅಂತಂದ್ಬಿಟ್ಟು, ಕ್ವಾಲಿಟಿ ಆಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸಖತ್ ಅವ್ರಿಗೂ ಸಿಕ್ಕಾಪಟ್ಟೆ ಫೋನ್ಸ್ ಬರ್ತಿತ್ತು. ಪ್ರತಿಯೊಬ್ಬರು ಅಷ್ಟೇ ನಮ್ಮ ಆರ್ಟಿಸ್ಟ್, ನಮ್ಮ ಹೀರೋ ಆಲ್ಮೋಸ್ಟ್ ಎಲ್ಲ ಆಲ್ರೆಡಿ ಜನನೇ ಹೇಳ್ತಿದ್ದಾರೆ ತಿಂದಾಕ್ಬಿಟ್ಟವ್ರೆ ಅಂತ. ಮೇಯ್ನ್ ಕ್ಲೈಮ್ಯಾಕ್ಸ್ ಪೋರ್ಷನ್ಲು ಅಂತೂ ಅಳಿಸ್ಬಿಟ್ಟವ್ರೆ ಹೆಂಗಸರುಗಳು. ಮೊನ್ನೆ ಮಿರಾಜ್ ಇದಕ್ಕೆ ಹೋಗಿದ್ದೆ ಮಿರಾಜ್ಗೆ, ಅಲ್ಲೂ ಕೂಡ ಅಂತೂ ಲೇಡೀಸ್ ಅಂತೂ ಬಂದು ನನ್ನ ಕೈ ಇಟ್ಕೊಂಡು ಅಪ್ಪ ಒಳ್ಳೆ ಕಥೆನಪ್ಪ ಇದು, ಏನಪ್ಪ ಕಣ್ಣೀರು ಹಾಕ್ಬಿಟ್ವಿ. ಅವ್ರು ಅಷ್ಟು ಪಾತ್ರಕ್ಕೆ ಜೀವ ತುಂಬ್ಕೊಂಡು ಅವರು ಅಷ್ಟು ಆ್ಯಕ್ಟ್ ಮಾಡಿ ಇದು ಮಾಡಿದ್ದಕ್ಕೆ ಜನಗಳು ಅಷ್ಟು ರೆಸ್ಪಾನ್ಸ್ ಸಿಗ್ತಿರೋದು ಆ್ಯಕ್ಚುಲಿ. ಸೋನಲ್ಲೂ ಅಷ್ಟೇ ಅವರು ಚಾಲೆಂಜಿಂಗ್ ತೊಗೊಂಡೇ ಮಾಡಿದ್ದು ಅವರು ಕೂಡ. ಪ್ರತಿಯೊಬ್ಬರು ಅಷ್ಟೇ. ಶ್ರುತಿ ಮೇಡಮ್ ಅಂತೂ ಡೆಡ್ಲಿ ಅವ್ರದ್ದಂತೂ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್. ಅದಂತೂ ಆಚೆ ಬಂದ್ಬಿಟ್ಟು ಹೇಳ್ತಿರ್ತಾರೆ. ಕಿಟ್ಟಿ ಸರ್ ಆಗಿರ್ಬೋದು, ಅಚ್ಯುತಣ್ಣ, ಕಾಕ್ರೋಚ್ ಅವರು, ಎವ್ರಿಬಡಿ ನಮ್ಗೆ ಸಖತ್ ಖುಷಿ. ಅದು ಎಲ್ಲರೂ ನಮ್ಮ ಹತ್ರ ಲಡ್ಡುಗಳ ಥರ ಸಿಕ್ಬಿಟ್ರು ಆರ್ಟಿಸ್ಟ್ಗಳು. ಅಂದರೆ ನಿಮಗೆ ಏನು ಮೋಟಿವು ಅಂದರೆ ಈ ಥರದೊಂದು ಕತೆ ಆಯ್ಕೆ ಮಾಡ್ಕೋತೀರಾ? ಎಲ್ಲ ಪಾತ್ರಗಳು ಕೂಡ, ಎಲ್ಲ ಆರ್ಟಿಸ್ಟ್ಗಳನ್ನೂ ಕೂಡ ಇದುವರೆಗೂ ಮಾಡದಿರೋ ಥರ ಮಾಡಿಸ್ಬೇಕು, ಅದು ಚಾಲೆಂಜು. ಹೌದು. ಸೊ ನಿಮ್ಮ ಸಿನಿಮಾ ನೋಡಿದಾಗ ಅನಿಸಿದ್ದು, ಸೊ ವಿನೋದ್ ಅವರಿಂದ ಹಿಡಿದು, ಕಿಟ್ಟಿ ಅವರಿಂದ ಹಿಡಿದು, ಶ್ರುತಿ ಮೇಡಮಿಂದ ಹಿಡಿದು, ಕಾಕ್ರೋಚಿಂದ ಹಿಡಿದು, ಅಂದರೆ ಎಲ್ಲ ಪ್ರತಿಭೆಗಳಲ್ಲೂ ಒಂದು ಹೊಸ ಆ್ಯಂಗಲ್ನ ಹುಡುಕಿದ್ದೀರಾ, ಒಂದು ಹೊಸ ರೀತಿಯಲ್ಲಿ ತೋರ್ಸೋಕೆ ಹೊರಟಿದ್ದೀರಾ. ಅದು ಏನು ಮೋಟಿವ್? ವಾಟ್ ಈಸ್ ದ ಮೋಟಿವ್? ಅದಕ್ಕೆ ಹೊಸದಾಗಿ ಮಾಡಬೇಕು ಅನ್ನೋದೇ ಮೋಟಿವ್ ಸರ್, ಅಷ್ಟೇ. ಏನು ಗೊತ್ತಾ, ಇವಾಗ ಹೀರೋ ಸರ್ದು ಈ ಥರ ಕಂಟೆಂಟ್ ಲೈನ್, ಒಬ್ಬ ಹ್ಯಾಂಗ್ ಮ್ಯಾನ್ ಹೆಂಗಿರ್ತಾನೆ, ಒಂದು ಜೀವನ ಹೆಂಗೆ, ಒಂದು ಅದು ಪೋರ್ಟ್ರೇಟ್, ಅದೊಂದು ಲುಕ್ಕೇ ಬೇರೆನೆ ಅದೊಂದು ಡೆಫಿನೆಟ್ಲಿ. ಈಗ ನೆಕ್ಸ್ಟ್ ಸೋನಲ್ ಮೇಡಮ್ ಅಂತ ಇದಕ್ಕಿಂತ ಮುಂಚೆ ಅವ್ರು ಮಾಡಿರೋದೆಲ್ಲ ಬೇರೆ ಥರದ್ದಿತ್ತು, ನಮ್ಮದು ಡೆಫಿನೆಟ್ಲಿ ಬೇರೆ ಥರ. ಅವರು ಎಲ್ಲ ಕಡೆ ಹೇಳ್ತಿದ್ದಾರೆ. ಶ್ರುತಿ ಮೇಡಮ್ ಅಷ್ಟೇ, ಅವರು ಗಿಚ್ಚಿಗಿಲಿ ಪ್ರೋಗ್ರಾಮಲ್ಲಿ ಇದ್ದಾಗ ನಾನು ಹೋಗಿ ಕತೆ ಹೇಳಿದಾಗ ಆ್ಯಕ್ಚುಲಿ ಲೈಟಾಗಿ ಜರುಗ್ ತೊಗೊಂಡ್ರು. ಅವ್ರಿಗೂ ಅಫ್ಕೋರ್ಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅವರು ನನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಈ ಥರದ್ದೊಂದು ಕತೆ ಮಾಡ್ಕೊಂಡು ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವರು ಒಪ್ಕೊಂಡ್ರು. ಅಚ್ಯುತಣ್ಣ ಲೋಕೋ ಪೈಲಟ್, ಟ್ರೈನ್ ಡ್ರೈವರ್ ಥರ ಅವ್ರದ್ದು. ಪ್ರತಿಯೊಬ್ಬರು ನಿಜ, ಪ್ರತಿಯೊಬ್ಬರದ್ದು ಡಿಫ್ರೆಂಟ್ ಶೇಡ್ಸ್ ಆ್ಯಕ್ಚುಲಿ.
ತುಂಬ ಅದೊಂದು ಖುಷಿ ಆಗುತ್ತೆ ಆ್ಯಕ್ಚುಲಿ. ಇದಕ್ಕೆ ನಮಗೆ ಆ್ಯಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಮೇಜರಾಗಿ ನಮ್ಮ ಲವ್ ಗುರು ಸುಮಂತ್ ಮತ್ತು ನಾಗಣ್ಣ ಅವ್ರ ಕಡೆಯಿಂದ ಫಸ್ಟ್ ಆಗಿದ್ದು. ಸೊ ಅವ್ರು ಇವಾಗ ಫಸ್ಟು ಕೋ ಪ್ರೊಡ್ಯೂಸರ್ ಆಗಿ ಬಂದಿದ್ರು. ಈಗ ಅವರು ಇದರಲ್ಲಿ ಕಾಮಿಡಿಯನ್ ಆಗಿ ಇದು ಮಾಡಿ ಅವರು ಒಳ್ಳೆ ಚೆನ್ನಾಗಿ ಜನರ ಹೌದೌದು, ಅವ್ರ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಎಲ್ಲನೋ ಹೋದ್ರೆ ಮದುವೆ ಯಾವಾಗ ಅಂತ ಕೇಳ್ತಾರೆ, ಆಮೇಲೆ ವಿಘ್ನ ಕೇಳ್ತಾರೆ, ಈ ಥರದ್ದೆಲ್ಲ ತಮಾಷೆ ಮಾಡ್ಕೊಂಡಿದ್ರು. ಆಮೇಲೆ ನಾವು ನೆಕ್ಸ್ಟ್ ಸಿನಿಮಾ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂದ್ಬಿಟ್ಟು ಕೇಶವನಿಗೆ ಹ್ಯಾಂಡ್ ಓವರ್ ಮಾಡಿ ಇದು ಮಾಡಿದ್ದೆ ಆ್ಯಕ್ಚುಲಿ ಸಿನಿಮಾ ಆ ಥರ. ಸೊ ಈ ಅಂದರೆ ಇವತ್ತಿನ ಪರಿಸ್ಥಿತಿ ಹೆಂಗೆ ಅಂದರೆ ಸಿನಿಮಾ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಏನೋ ಒಂದು ಆತಂಕ, ಮತ್ತು ಇನ್ನೊಂದು ಕಡೆ ಜನ ಬರ್ತಾರೋ ಇಲ್ವೋ ಅನ್ನೋ ಒಂದು ಆತಂಕ, ಈ ಥರದ್ದೆಲ್ಲ ಪರಿಸ್ಥಿತಿಗಳ ಮಧ್ಯೆ ಈ ಒಂದು ಸಿನಿಮಾ ರಿಲೀಸ್ ಆಯ್ತಲ್ಲ, ಒಂದು ಪಬ್ಲಿಸಿಟಿನೂ ತುಂಬ ಚೆನ್ನಾಗಿ ಮಾಡಿ ರಿಲೀಸ್ ಮಾಡಿದಿರಿ. ಈ ಮೂಮೆಂಟಲ್ಲಿ ಒಂದಷ್ಟು ಆಯಿತು. ಈಗ ಮೊನ್ನೆ ಚೇಂಬರ್ಗೆ ಹೋಗಿದ್ರು ವಿನೋದ್ ಅವರು, ಮತ್ತು ಸುಮಾರು ಥಿಯೇಟ್ರ್ಗಳಿಗೂ ಎಲ್ಲ ಕಡೆ ಜನ ಕಾಣಿಸ್ತಾ ಇದ್ದಾರೆ. ಆದರೆ ಸಮ್ ಶೋಸ್ ಇಶ್ಯೂ ಏನೋ ನಡೀತಾ ಇತ್ತು. ಏನದು ಸರ್? ಏನಿಲ್ಲ ಸರ್, ಇವಾಗ ನಮಗೆ ಫಸ್ಟ್ ವೀಕಲ್ಲಿ ಒಂದೊಂದು ಶೋ 2 ಶೋ ಆ ಥರ ಕೊಟ್ಟಿದ್ರು. ಅದು ಕೂಡ ಪ್ರೈಮ್ ಟೈಮಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ನಮಗೆ ಆ್ಯಕ್ಚುಲಿ ಜನಗಳು ಓಕೆ ಬೆಳಗ್ಗೆ ಬರ್ತಾರೆ, ಬಟ್ ಸಂಜೆನೇ ಜಾಸ್ತಿ ಬರೋದು. ಕೆಲಸ ಮುಗಿಸ್ಕೊಂಡು ಆಫೀಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬರ್ತಾರೆ. ಸೊ ಬೆಳಗ್ಗೆ ಕೊಟ್ಟಾಗ ಏನಾಗುತ್ತೆ, ನಮಗೆ ಮೇನ್ ಸಂಜೆ ಆಡಿಯನ್ಸ್ ಮಿಸ್ ಆಗ್ತಿದೆ. ಸೆಕೆಂಡ್ ವೀಕಲ್ಲಂತೂ ಕಂಪ್ಲೀಟ್ ನಿಲ್ಲು, ಯಾವುದೂ ಇಲ್ಲ ಮಾಲಲ್ಲಿ ಶೋಗಳು. ಎಲ್ಲೋ ಒಂದೊಂದು ಕಡೆ ಒಂದೊಂದು ಶೋ, ಅದು ಮಧ್ಯಾಹ್ನ ಬೆಳಗ್ಗೆ ಕೊಡ್ತಿದ್ದಾರೆ. ಸೊ ಯಾರು ಅಂತ ಹೋಗ್ತಿಲ್ಲ. ನೆನೆ ನೋಡಿ ನಾವಲ್ಲ ಅವತ್ತು ಹೀರೋ ಸರ್ ಎಲ್ಲ ಅವರು ಇದರಲ್ಲೆಲ್ಲ ಕುಂತ್ಕೊಂಡು ನಾವು ಗಲಾಟೆ ಮಾಡಿದ್ದಕ್ಕೆ ನೆಕ್ಸ್ಟ್ ಡೇ ಅಂದರೆ ಸಂಡೇಗೆ ಎಷ್ಟು ಶೋ ಕೊಟ್ಟರು ಅಂತ ಅಷ್ಟು ಶೋನು ಬೆಂಗಳೂರಲ್ಲಿ ಹೌಸ್ಫುಲ್, 90% ಎಲ್ಲ ಫುಲ್, ಎಲ್ಲ ಕಡೆನೂ. ಅದೊಂದು ಖುಷಿ ಅಲ್ವಾ ಸರ್? ಆ್ಯಕ್ಚುಲಿ ಈ ಕೆಲಸ ಅವ್ರು ಅವತ್ತೇ ಮಾಡಿದ್ದಾರೆ. ನಮ್ಗಿನ್ನೂ ಕಲೆಕ್ಷನ್ ಜಾಸ್ತಿ ಬಂದಿರೋದು ನಮ್ಮ ಪ್ರೊಡ್ಯೂಸರ್ಗೂ ಜೋಬ್ ತುಂಬಿರ್ತಿತ್ತು. ಇಷ್ಟೆಲ್ಲ ಮಾಡಿದ್ದೇನಕ್ಕೆ, ಜನಗಳು ಬರಬೇಕು ಅಂತ. ಜನ ಬರೋವಾಗ ಏನಕ್ಕೆ ಈ ಥರ ಮಾಡಬೇಕು? ಆ್ಯಕ್ಚುಲಿ ಹಿಂದಿಗೆ 7-8 ಶೋ ಕೊಟ್ಟಿದ್ರು, ನಮ್ಗೆ ಬರೀ ಒಂದೊಂದೇ ಶೋ. ಅಟ್ಲೀಸ್ಟ್ ಅಲ್ಲಿಂದ ಕಿತ್ತು ನಮಗೆ ಕೊಡ್ಬೋದಲ್ಲ. 5, 6, 7 ಈ ಥರ ಕಂಟಿನ್ಯೂಸ್ ಆಗಿ 5 ಗಂಟೆಗೆ 6 ಗಂಟೆಗೆ 7 ಗಂಟೆಗೆ ಕೊಡುವಾಗ 6 ಗಂಟೆ ಕಿತ್ತು ನಮಗೆ ಕೊಟ್ಟರೆ 5 ಗಂಟೆಗೆ 7 ಗಂಟೆಗೆ ಅವರು ಹೆಂಗೋ ಮಾಡ್ಕೊಳ್ಳೋರು 1 ಅವರ್ ಗ್ಯಾಪಲ್ಲಿ. ಈ ಥರ ಕಂಟಿನ್ಯೂಸ್ ಆಗಿ ಅವ್ರಿಗೆ ಕೊಟ್ಬಿಟ್ಟು ನಮ್ಗೆ ಅದೊಂದು ಸಖತ್ ಹಿಂಸೆ ಆಗೋಯ್ತು ಸರ್. ಕೊಡಬೇಕು ನಮ್ಗೆ, ಅಟ್ಲೀಸ್ಟ್ ಜನ ಬರ್ತಿದ್ದಾರೆ, ಅವರು ನೋಡ್ತಿದ್ದಾರೆ, ಕೊಡಬೇಕು. ಈಗ ಆಲ್ಮೋಸ್ಟ್ ಸರಿ ಹೋಗಿದೆ. ಇನ್ನು ಮುಂದಕ್ಕೆ ನೋಡ್ಬೇಕು, ಮತ್ತೇನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು BC ಆಡಿಯನ್ಸ್ ತುಂಬ ಚೆನ್ನಾಗಿ ನುಗ್ತಾ ಇದ್ದಾರೆ, ಸಖತ್ ಎಂಜಾಯ್ ಮಾಡ್ತಾರೆ ಸರ್. ಆ್ಯಕ್ಚುಲಿ BC ಆಡಿಯನ್ಸ್ ಇನ್ಕ್ಲೂಡಿಂಗ್ ಮಾಲ್ಗೂ ಕೂಡ ಬರ್ತಿದ್ದಾರೆ. ನಾವು ಇದು ಬರೀ ಬರೀ ಥಿಯೇಟ್ರಲ್ಲಿ ಅಂದ್ಕೊಂಡ್ವಿ ಸಿಂಗಲ್ ಸ್ಕ್ರೀನಲ್ಲಿ. ಬಟ್ ಮಾಲಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಆಗೋದು ನೋಡಿ ನಮ್ಗೆ ನಿಜ ಅದೊಂದು ಸರ್ಪ್ರೈಸ್ ಆಗಿದೆ. ಅದೊಂದು ಶಾಕ್ ಆ್ಯಕ್ಚುಲಿ. ಏನು ಈ ಥರ ಮಾಲಲ್ಲಿ ಆ ಲೆವೆಲ್ಗೆ ಬಂದು ಅದೊಂದು ಸಖತ್ ಖುಷಿ ಆಗ್ತಿದೆ ಸರ್ ಆ್ಯಕ್ಚುಲಿ. ಆ್ಯಂಡ್ ಎಲ್ಲರೂ ವಿನೋದ್ ಪ್ರಭಾಕರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ. ಅವರು ಏನು ಅವಾರ್ಡ್ ಬರಬೇಕು ಅವ್ರಿಗೆ ಅನ್ನೋ ಥರ ಮಾತಾಡ್ತಿದ್ದಾರೆ. ಆಮೇಲೆ ಟೈಗರ್ ಪ್ರಭಾಕರ್ ಅವ್ರನ್ನ ನೆನೆಸ್ಕೋತಿದ್ದಾರೆ. ಕರುಳಿನ ಕೂಗು ಥರದ್ದು, ಅಂದರೆ ಅಷ್ಟು ಎಮೋಟ್ ಮಾಡಿಬಿಟ್ರು, ಅವರು ಅಳಿಸಿದ್ರು. ಅದು ಬಿಟ್ಟರೆ ಮತ್ತೆ ಈಗ ಅವ್ರ ಮಗ ಅಷ್ಟರ ಮಟ್ಟಿಗೆ ಎಮೋಟ್ ಮಾಡ್ತಿದ್ದಾರೆ. ಎಂಥ ಕಲ್ಲು ಮನಸ್ಸಿನವರು ಹತ್ತು ಬಿಡ್ತಾರೆ ಪಿಕ್ಚರ್ ನೋಡಿದ್ರೆ ಅಂತ. ಹೌದು. ಸೊ ಅಂದರೆ ನೀವೇನಾದರೂ ಅಂದರೆ ಅವರು ಸಿನಿಮಾಗಳನ್ನ ಫಾಲೋ ಮಾಡಿದ್ದು ಆ ಮನಸ್ಥಿತಿ ಇತ್ತ ಇವ್ರಿಗೆ ಈ ಕ್ಯಾರೆಕ್ಟರೈಸೇಷನ್ ಮಾಡಿದಾಗ? ಇಲ್ಲ, ಆ್ಯಕ್ಚುಲಿ ಆ ಥರದ್ದೇನು ತಲೆಯಲ್ಲಿ ಇಟ್ಕೊಂಡು ಮಾಡಿಲ್ಲ. ಅಂದರೆ ಸಿನಿಮಾ ಕತೆ ಮೇಲೆ ನಾವು ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ, ಕತೆ ಮೇಲೆ ನಂಬಿಕೆ ಇಟ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಈ ಪ್ರೋಸೆಸ್ಸಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು ಪಕ್ಕ ಈ ಸಲ ಅವಾರ್ಡ್ ಹೊಡಿತಾರೆ ಅಂತ. ಯಾಕಂದರೆ ಅವರು ವಿನೋದ್ ಪ್ರಭಾಕರ್ ಆಗಿ ಆ್ಯಕ್ಟ್ ಮಾಡಿಲ್ಲ, ಅವರು ಕಂಪ್ಲೀಟ್ ಮಾದೇವನಾಗಿ ಆ್ಯಕ್ಟ್ ಮಾಡಿದ್ದವರು. ಇಂಜೆಕ್ಟ್ ಮಾಡ್ಕೊಂಡ್ಬಿಟ್ರು. ಇನ್ಕ್ಲೂಡಿಂಗ್ ಮನೆಗೆ ಹೋದ್ರೂ ಸಹ ನಿಶಾ ಮೇಡಮ್ ಜೊತೆ ಮಾತಾಡ್ತಿಲ್ಲ ಅವರು. ಅಂದರೆ ಈ ಸಿನಿಮಾದಲ್ಲಿ ಅವರು ಮಾತಾಡಿಲ್ಲ, 2-3 ನಿಮಿಷ ಮಾತಾಡಿರೋದು. ಅದು ಹೆಂಗೆ ಇಂಜೆಕ್ಟ್ ಆಗೋಯ್ತು ಅಂದ್ರೆ ಬರೀ ಹಂಗೆ ಈ ಥರದ್ದು ಆಗೋಯ್ತು ಅವ್ರ ಮನೇಲಿ. ಆ ಥರ ಮೇಡಮ್ ನಮಗೆಲ್ಲ ಒಂದ್ಸಲ ಫೋನ್, ಏನಪ್ಪ ಇವರು ಮಾದೇವ್ ಒಂದು ಆಚೆನೇ ಬರ್ತಾ ಇಲ್ಲ ಶೂಟಿಂಗ್ ಆದ್ಮೇಲೆ ಕೂಡ ಅಂತ. ಆ ಥರದ್ದೆಲ್ಲ ಒಂದಿಷ್ಟು ಸೀಕ್ವೆನ್ಸಸ್ ಇದೆ. ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಆ್ಯಕ್ಟ್ ಮಾಡಿದ್ದಕ್ಕೆ ಇವತ್ತು ಜನಗಳು ಅಷ್ಟು ಅವ್ರನ್ನ ಇದು ಮಾಡ್ತಿರೋದು, ಸಖತ್ ಕೊಂಡಾಡ್ತಿದ್ದಾರೆ. ಆ್ಯಂಡ್ ಈ ಥರದೊಂದು ಸಂದರ್ಭದಲ್ಲಿ ಈ ಥರದೊಂದು ಸಕ್ಸಸ್ ಸಿಕ್ಕಿರೋದು ದೊಡ್ಡ ವಿಷಯ. ನಮಗೂ ಖುಷಿನೇ ಆ್ಯಕ್ಚುಲಿ. ಎಲ್ಲರೂ ಹೇಳ್ತಾರೆ ಅದನ್ನು. ಮೊನ್ನೆ ಚೇಂಬರಲ್ಲೂ ಕೂಡ ಆಲ್ಮೋಸ್ಟ್ ಇಂಡಸ್ಟ್ರಿ ಯಾವುದೂ ಸಿನಿಮಾಗಳೇ ಇಲ್ಲ, ಫುಲ್ಲು ಇದಾಗಿ ಲೋ ಇರೋವಂಥ ಟೈಮಲ್ಲಿ ಗೊತ್ತಿಲ್ಲ ಎಷ್ಟೊಂದು ಥಿಯೇಟ್ರ್ಗಳು ಕ್ಲೋಸ್ ಆಗಿಬಿಟ್ಟಿತ್ತು ಕರೆಂಟ್ ಬಿಲ್ ಕಟ್ಟೋಕ್ಕಾಗ್ದಲೆ. ಈಗ ಮಾದೇವ್ ಬಂದಮೇಲೆ ನಾವು ಹೋದಾಗ ಥಿಯೇಟ್ರು ಇವರೆಲ್ಲ ನಮ್ಮನ್ನ ಹೀರೋನೆಲ್ಲ ಕರೆಸ್ಬಿಟ್ಟು ಆ್ಯಕ್ಚುಲಿ ಎಷ್ಟು ಸನ್ಮಾನಗಳೆಲ್ಲ ಮಾಡಿದ್ರು ಅಂದರೆ ನಮ್ಗೆ ಅದೇ ಸಖತ್ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಮತ್ತು ಈ ಥರ ಕ್ರೌಡ್ ಸುಮಾರು ಜನ ಹೇಳಿದ್ದು ಕಾಟೇರ ಆದಮೇಲೆ ಮಾದೇವಾಗೇನೆ ಬರ್ತಾ ಇರೋದು ಅಂತ ಅಂದ್ಬಿಟ್ಟು. ಸೊ ಅದೊಂದು ನಾವೆಲ್ಲೋ ಕೇಳಿದಾಗ ಸಖತ್ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅದೊಂದು ಸಖತ್ ಹ್ಯಾಪಿನೆಸ್ ತುಂಬ. ಆಮೇಲೆ ನಮ್ಮ ಹೀರೋ ಅಂತೂ ಪಾಪ ಅವರು ನಾವೆಲ್ಲ ಹೆಂಗೆ ಅಂದರೆ ಒಂದು ಆರ್ಮಿ ಯುದ್ಧಗಳು ಮಾಡಾಕ್ಬಿಟ್ಟಿದ್ವಿ ಸ್ಟಾರ್ಟಿಂಗಿಂದನು. ಬಿಫೋರ್ ಸಿನಿಮಾಗೋಸ್ಕರ ಯಾವ ಲೆವೆಲ್ಗೆ ಅಂತಂದರೆ ಈಗಲೂ ಕೂಡ ಮಾಡ್ತಾ ಇದೀವಿ. ಈಗ ನೀವೇ ನೋಡಿದ್ರಿ ಮೊನ್ನೆ ಎಲ್ಲ ಚೇಂಬರ್ ಇದಕ್ಕೆ ಹೋಗಿ ಗಲಾಟೆ. ಸ್ಟಿಲ್ ನಾವು ಒಂದು ಮೇ ಬಿ 50 ಡೇಸ್ವರೆಗೂ ಇದು ಹಂಗೆ ಕಂಟಿನ್ಯೂ ಆಗುತ್ತೆ ಮೇ ಬಿ. ಅಂದರೆ ಸಕ್ಸಸ್ಗೋಸ್ಕರ ಏನು ಬೇಕಾರೋ ಮಾಡಬೇಕು ಅನ್ನೋ ಥರ ರೆಡಿ ಆಗಿಬಿಟ್ಟಿದ್ದೀವಿ ಅಷ್ಟೇ. ಆ್ಯಂಡ್ ನಿಮ್ಮ ಕ್ರಿಯೂ ಟೆಕ್ನಿಕಲ್ ಪಾರ್ಟ್ ಆಗಿರ್ಬೋದು. ಸೊ ಎಲ್ಲ ಅಂದರೆ ಯಾವಾಗಲೂ ಒಂದು ಸಿನಿಮಾ ಸಕ್ಸಸ್ಫುಲ್ ಆಗಬೇಕಾದ್ರೆ ಎಲ್ಲ ಎಕ್ಸಲೆನ್ಸ್ ಹಾಕಿರಬೇಕು. ಸೊ ಆ ಶ್ರದ್ಧೆ, ಆ ಒಂದು ಆನೆಸ್ಟಿ, ಆ ಶ್ರಮ ಹಾಕಿರ್ತೀರಿ. ಅಲ್ಟಿಮೇಟ್ ರಿಸಲ್ಟ್ಸ್ ಹಿಂಗೇನೆ, ಅಂದರೆ ಜನ ಡಿಸೈಡ್ ಮಾಡ್ತಾರೆ ಏನೇ ಆದ್ರೂ. ಸೊ ಈ ಒಂದು ಅದೇ ನನ್ನ ಏನಕ್ಕೆ ವಿಷಯ ಹೇಳ್ತೇನೆ ಅಂದರೆ,
ಈ ಕೆಲವೊಂದು ಸ್ಯಾಡ್ ಎಂಡಿಂಗ್ಸ್ ಎಲ್ಲನೂ ಯಾವಾಗ್ಲೂ ಎಕ್ಸ್ಟ್ರಾಡಿನರಿ ಆಗುತ್ತೆ. ಸೊ ಇದರಲ್ಲಿ ನೀವು ಯಾವ್ಯಾವ ಥರ ಸ್ಯಾಡ್ನೆಸ್ ಅನುಭವಿಸಿದ್ರೂ ಗೊತ್ತಿಲ್ಲ, ಬಟ್ ಆ ಒಂದು ಕ್ಲೈಮ್ಯಾಕ್ಸ್ ರೇಂಜು ಮತ್ತು 5 ತುಂಬ ಗಾಢವಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅಂದರೆ ಯಾವ ಮನಸ್ಥಿತಿಯಲ್ಲಿ ಇದನ್ನು ಮಾಡ್ಕೊಂಡ್ರಿ ಅಂತ ನೀವು? ಸರ್ ಅದು ಆ್ಯಕ್ಚುಲಿ ಇನ್ನೊಂದು ಏನು ಇದರಲ್ಲಿ ನಾವು ಒಂದು ಹೊಸದಾಗಿ ಏನು ಮಾಡಿದ್ವಿ ಅಂದರೆ ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಟ್ರಾಜಿಡಿ ಸ್ಯಾಡ್ ಎಂಡಿಂಗ್ ಆಗುತ್ತೆ. ಅದಾದಮೇಲೆ ಕೂಡ ಜನಕ್ಕೆ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಒಂದು ಸಮಾಧಾನ ಮಾಡೋ ಥರ ಒಂದು ಶಾರ್ಟ್ ಹಾಕಿದ್ವಿ. ಹೀರೋಯಿನ್ ಮತ್ತೆ ನಡ್ಕೊಂಡ್ ಬರೋ ಥರ ಟ್ರೈನಿಂದ ಇಳಿದು ಅದೊಂದು ಪ್ಲ್ಯಾನ್ ಮಾಡಿಕೊಂಡು ಅದು ಆ್ಯಕ್ಚುಲಿ ಒಂದು ಮಾಂಟೇಜ್ ಶಾರ್ಟು. ನಾವು ಹೆಂಗೋ ಟ್ರಾಜಿಡಿ ಎಂಡಿಂಗ್ ಇತ್ತಲ್ಲ ಅಲ್ಲಿ ಹಾಕಿದ್ದಕ್ಕೆ ಸಖತ್ತು ವರ್ಕ್ ಆಯಿತು. ತುಂಬ ಜನ ನೋಡಿ ಅದೊಂದು ಖುಷಿ ಪಟ್ಕೊಂಡು ಬಂದರು. ಮನ್ಸಿಗೆ ಆ್ಯಕ್ಚುಲಿ ಸಿನಿಮಾ ನೋಡ್ಕೊಂಡು ಬರೋವಾಗ ಹ್ಯಾಂಗ್ ಓವರ್ ಇರುತ್ತೆ ಈ ಸಿನಿಮಾ ಕಂಪ್ಲೀಟ್ ಒಂದು ಮಾದೇವ ಯೂನಿವರ್ಸ್ ಒಳಗಡೆ ಇದ್ದಂಗೆ ಆ ಥರದ್ದೊಂದು ಇರುತ್ತೆ. ಸೊ ಅದೊಂದು ನಮಗೆ ಸಖತ್ ಖುಷಿ. ಏನೇ ಟ್ರಾಜಿಡಿ ಆಗಿರ್ಬೋದು, ಇವಾಗ ನಾವು ಕೂಡ ಸಿನಿಮಾ ರನ್ನಿಂಗಲ್ಲಿ ಶೂಟ್ ಈ 3 ವರ್ಷ ನಮ್ಮದು ಟ್ರಾಜಿಡಿ ಇತ್ತು. ಸೊ ಈಗ ಎಂಡಿಂಗ್ ಏನು ಹ್ಯಾಪಿನೆಸ್ ಇದೆ ಅದೇ ಥರನೇ ಸಿನಿಮಾದಲ್ಲೂ ಕೂಡ ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಕೂಡ ಅವ್ರಿಗೊಂದು ತೃಪ್ತಿ ಇರುತ್ತೆ. ಒಳ್ಳೆ ಸಿನಿಮಾ ನೋಡಿದ್ದೀವಿ. ತುಂಬ ದಿನಗಳಾದ್ಮೇಲೆ ನೀವು ಅವಾಗಲೇ ಹೇಳ್ತಿದ್ರಿ ಎಮೋಷನ್ ಅವಾಗಲೂ ಇವಾಗಲೂ ಎರಡೂ ಒಂದೇನೆ. ಎಂಥ ನಾವು ಒಂದು ಫುಲ್ಲು ಫಾಸ್ಟೆಸ್ಟ್ ಟ್ರೆಂಡಿಂಗಲ್ಲಿ ಇದ್ರೂ ಕೂಡ ಫುಲ್ ಟೆಕ್ನಿಕಲ್ ವರ್ಡಲ್ಲಿ ಇದ್ರೂ ಕೂಡ ಎಮೋಷನ್ನೇ ಪ್ರತಿಯೊಬ್ಬರಿಗೂ ಕೂಡ ಆ ಫೀಲಿಂಗ್ಸು ಆಚೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು. ಸೊ ಎಲ್ಲರೂ ಎಮೋಷನಿಂದನೇ ಈ ಸಿನಿಮಾ ಗೆದ್ದಿದ್ದು. ಅದಕ್ಕೆ ನಾವು ಎಮೋಷನಲ್ ಹಿಟ್ ಅಂತಾನೆ ಹಾಕಿರೋದು ಆ್ಯಕ್ಚುಲಿ. ಆ್ಯಂಡ್ ಅದೇ ನಾನು ಅವಾಗಲೇ ಒಂದು ಕೇಳಿದೆ, ನೀವು ನೋಡಿರೋ ದೃಷ್ಟಿಕೋನದಲ್ಲಿ ಈ ಕಲಾವಿದರನ್ನ ಬೇರೆ ಇನ್ನೂ ಯಾರೂ ನೋಡಿರಲಿಲ್ಲ. ಸೊ ನೀವು ಆ ಥರದ್ದೊಂದು ಆ್ಯಂಗಲಲ್ಲಿ ಇವರೆಲ್ಲರನ್ನೂ ತೊಗೊಂಡಿದ್ದೀರಾ. ಆ್ಯಂಡ್ ಈ ಒಂದು ಅದೇ ಈ ಸಿನಿಮಾ ಆದಮೇಲೆ ಅವ್ರನ್ನೆಲ್ಲರನ್ನೂ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ಲೈಕ್ ಕಿಟ್ಟಿಯವರಿಂದ ಹಿಡಿದು ಎಲ್ಲ ಹೊಸ ಅಟೆಂಪ್ಟ್ಸ್ ಇವೆಲ್ಲ. ಸೊ ಅಂದರೆ ಹೀರೋಯಿನ್ ಎಲ್ಲವೂ ಹೊಸ ಅಟೆಂಪ್ಟ್ಸು. ಸೊ ಈ ಮೋಟಿವ್ ಬಗ್ಗೆ ಅವಾಗಲೇ ಕೇಳಿದ್ದೆ. ಅಂದರೆ ಈ ಆರ್ಟಿಸ್ಟ್ಗಳನ್ನ ಇದಕ್ಕೇ ನಿಮ್ಮ ಅಂದರೆ ಈಗ ಸುಮಂತ್ ಅವರಾಗಿರ್ಬೋದು, ಆ ಒಂದು ಸಣ್ಣ ಅಂದರೆ ಆ ಒಂದು ಕಾಮಿಡಿ ಟ್ರ್ಯಾಕ್ನ ಸೃಷ್ಟಿ ಮಾಡೋದಾಗಲಿ, ಸೊ ಅದು ಏನು ಅಂತ ಅಂದರೆ ಟ್ರ್ಯಾಕ್ಷನ್ ಏನು ಅಂತ ನಿಮಗೆ? ಈಗ ಕಿಟ್ಟಿಯವ್ರನ್ನ ಅದು ಎಸ್ಪೆಷಲಿ ಶ್ರುತಿ ಮೇಡಮ್ ನನಗೆ ಕಾಕ್ರೋಚ್ ನನಗೆ ಅವರಿಬ್ಬರು ನಡುವೆ ಇದು ಅದು ಹೆಂಗೆ ಹೊಳಿತು ಅಂತ? ಸರ್ ಹಂಗೆ ಆ್ಯಕ್ಚುಲಿ ಈ ಸಿನಿಮಾಗೆ ಏನೇನು ಬೇಕೋ ಅದೇ ತೊಗೊಂತು ಒಂದು. ಆಮೇಲೆ ಕಿಟ್ಟಿ ಸರ್ ಬಂದು ಆ್ಯಕ್ಚುಲಿ ಇದರಲ್ಲಿ ವಿಲನ್ ಆಗಿ ನಾವು ಇದು ಮಾಡಬೇಕು ಅಂತ ಅಪ್ರೋಚ್ ಆದಾಗ ಅವ್ರು ಓಕೆ ಕತೆ ಕೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನಾನು ಮಾಡ್ತೀನಿ ಅಂತಂದರು. ಅದರಲ್ಲಿ ಕೆಲವು ಸೀಕ್ವೆನ್ಸ್ಗಳು ಹೆಂಗಿದೆ ಅಂತಂದರೆ ಹೀರೋ ಅವ್ರನ್ನ ಒದೆಯೋದು, ಇಲ್ಲಿ ಮಕ್ಕದ ಮೇಲೆಲ್ಲ ಕಾಲಿಟ್ಟು ಒದೆಯೋದು, ಹಿಂಗೆ ಕೈ ತಿರುಗಿಸೋದು, ಈ ಥರದ್ದೆಲ್ಲ ಇದ್ದಾವೆ. ಅವರು ಪಾಪ ಒಪ್ಕೊಂಡ್ರು, ಅಂದರೆ ಪಾತ್ರಕ್ಕೆ ನ್ಯಾಯ ಮಾಡಬೇಕು ಅಂತ ಒಪ್ಕೊಂಡ್ರು. ಮೇ ಬಿ ಬೇರೆಯವ್ರಾಗಿದ್ರೆ ಏನೋ ಗೊತ್ತಿಲ್ಲ, ಇವರು ಅದೆಲ್ಲ ನಂಗೆ ಸಖತ್ ಖುಷಿ ಅನ್ನಿಸ್ತು. ನವೀನ್ ಇದು ಪಾತ್ರ, ನಾನು ಇದರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀನಿ, ಡೋಂಟ್ ವರಿ ಅಂದ್ಬಿಟ್ಟು. ಯಾಕಂದರೆ ಅವರು ಹೀರೋ ಆಗಿ 100 ಡೇಸ್ ಎಲ್ಲ ಕೊಟ್ಟಿರುವಂಥ ಹೀರೋಗಳು. ಬಟ್ ಅದೆಲ್ಲ ಸಖತ್ ಕೋಆಪ್ರೇಟ್ ಮಾಡಿ, ಮತ್ತು ಅವರಿಬ್ಬರು ಒಳ್ಳೆ ಸ್ನೇಹಿತರು. ನಮ್ಮ ಹೀರೋ ಸರ್ ಮತ್ತು ಕಿಟ್ಟಿ ಸರ್ ಇದ್ದವರು ಸಖತ್ ಸ್ನೇಹಿತರು. ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ನಮ್ಮ ಇಡೀ ಸಿನಿಮಾದಲ್ಲಿ ನಮ್ಮ ಆರ್ಟಿಸ್ಟ್ ಕಡೆಯಿಂದ ಒಂದು ಪಿನ್ ಪ್ರಾಬ್ಲಮ್ ಆಗಿಲ್ಲ ಸರ್. ಮತ್ತು ಹೀರೋ ಸರ್ ಅಷ್ಟೇ ಟೈಮ್ ಟು ಟೈಮ್ ಬರೋರು, ಎಷ್ಟು ಏನು ನ್ಯಾಯ ಕೊಡಬೇಕು ಅದು ಸಖತ್ತಾಗಿ ಕೊಡೋರು. ಅದಂತ ಅವ್ರಿಗೇನು ಅಂದರೆ ನಾನು ಡೈಲಿ ಹೋಗ್ಬಿಟ್ಟು ಲೆನ್ಸ್ ಹಾಕ್ತಿದ್ದೆ, ನಾನೇ ಲೆನ್ಸ್ ಹಾಕೋದು ನಾನೇ ತೆಗೆಯೋದು. ಆಲ್ಮೋಸ್ಟ್ ಈ ಸಿನಿಮಾ ಆಗೋದ್ರೊಳಗೆ ಕಣ್ಣು ತಿರುಗಿಸಿ ಹಾಕ್ಬಿಟ್ಟಿದ್ದೀನಿ. ಆ ಥರ 85 ದಿನ ಅಂದರೆ ಹತ್ತತ್ರ 170 ಡೇಸ್ ಅಂದ್ಕೊಳ್ಳಿ. ಅವ್ರಿಗೆ ನಾನು 170 ಟೈಮ್ಸ್ ಹಾಕಿ ತೆಗಿಯೋದು, ಸಂಜೆ ಹಾಕೋದು, ಬೆಳಗ್ಗೆ ಹಾಕೋದು, ಸಂಜೆ ತೆಗಿಯೋದಲ್ಲಿ ಈ ಥರದ್ದೆಲ್ಲ ತುಂಬ ಇದೆ ಒಂದಿಷ್ಟು ಲೈಕ್ ಮೆಮೊರೀಸ್. ಓಕೆ. ಆಮೇಲೆ ಇನ್ನೊಂದು ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕು ಅಂತಂದರೆ ಕ್ಯಾಮ್ರಾಮನ್ ಬಾಲ ಅವರು ತೆಲುಗುವಿಂದ ಕರ್ಕೊಂಡ್ಬಂದಿದ್ದು. ಅವರು ವರ್ಕು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಪ್ರದ್ಯುತ್ತನ್ ಅವರಂತೂ RR ತಿಂದಾಕ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲ್. ಅವರು ಇದಾದ್ಮೇಲೆ ತುಂಬ ಇನ್ನೂ ಬ್ಯುಸಿ ಆಗಿಬಿಡ್ತಾರೆ. ನಮ್ಮ ವಿಜಯ್ ಆಗಿರ್ಬೋದು ಎಡಿಟ್ರು, ಅವರು ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ನಮ್ಮ ಲಿರಿಕಲ್ ಇವರು ಪ್ರಜ್ವಲ್ ಆಗಿರ್ಬೋದು, ಮತ್ತು ಇವರೆಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಲಿರಿಕ್ಸ್ ಕೊಟ್ಟಿದ್ದಾರೆ. ನಮ್ಮನ್ನು ಎದಲಿ ತಂಗಳಿ ಅಂದ್ಬಿಟ್ಟು ಪ್ರಸನ್ನ ಕುಮಾರ್ ಅಂತ ಅವರು ಬರೆದಿರೋದು ಈ ಥರ. ಆಮೇಲೆ ಅರಸು ಅಂತಾರೆ ನಮ್ಮ ಇವರು ಸೆಕೆಂಡ್ ಸಾಂಗ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ. ಎಲ್ಲರೂ ಕೂಡ ಅವ್ರವ್ರ ಮಿತಿ ಮೀರಿ ಕೆಲಸ ಮಾಡಿ ನಮಗೆ ಸಖತ್ ಒಳ್ಳೆ ಔಟ್ಪುಟ್ ಬರಲಿಕ್ಕೆ ಇದಾಯಿತು. ಮತ್ತು ನಮ್ಗೆ ಹೀರೋ ಸರ್ ಕೂಡ ನಮಗೆ ಬರೀ ಆ್ಯಕ್ಟಲ್ಲೇ ಅಲ್ದಲೆ ಪೋಸ್ಟ್ ಪ್ರೊಡಕ್ಷನ್ಸಲ್ಲೂ ಬಂದು ನಮ್ಗೆ ತುಂಬ ಸಾಥ್ ಕೊಟ್ಟರು. ಆ್ಯಕ್ಚುಲಿ ಕೆಲವೊಂದೆಲ್ಲ ನಮಗೆ ಸಲಹೆಗಳು ಕೊಡೋದಾಗಿರ್ಬೋದು, ಕೆಲವೊಂದೆಲ್ಲ ಹೇಳೋದಾಗಿರ್ಬೋದು, ಇದೆಲ್ಲ ಸಖತ್ತು ಅವ್ರ ಕಡೆಯಿಂದ ತುಂಬ ಹೆಲ್ಪ್ ಆಗಿದೆ ಇನ್ಪುಟ್ಸ್ಗಳು. ಮತ್ತು ಅವ್ರದ್ದೇನಂದರೆ ಸ್ವಲ್ಪ ಸೌಂಡಿಂಗ್ ಎಫೆಕ್ಟ್ ಜಾಸ್ತಿ. ಇಲ್ಲಿಂದ 1 ಕಿಲೋಮೀಟ್ರ್ ಯಾರೇ ಮಾತ್ರ ಕೇಳಿಸುತ್ತೆ, ಅದೊಂಥರ ಏನೋ ಅಂತೀವಿ ಒಂದು ಡಿಫ್ರೆಂಟ್ ಸಖತ್. ಅವರು ಈ ಲೇಯರ್ಸ್ಗಳು ಅಷ್ಟೇ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರೇ ಮರ್ತೋಗಿರ್ತಾರೆ. 30-40 ಲೇಯರ್ ಒಂದಿಷ್ಟು ಇರ್ತವೆ. ಹೀರೋ ಇದ್ದವ್ರು ಅದು ಸ್ವಲ್ಪ ಜಾಸ್ತಿ ಇದೆ ಕಮ್ಮಿ ಇದೆ ಆ ಥರದ್ದೆಲ್ಲ ಅವ್ರಿಗೆ ಅಷ್ಟು ಸೌಂಡಿಂಗ್ ಬಗ್ಗೆ ಜಾಸ್ತಿ. ಮತ್ತು DTS ಅಲ್ಲೂ ಅಷ್ಟೇ ಅವ್ರು ಸ್ವಲ್ಪ ಹೆವಿ ನಾಲೆಜ್ ಇತ್ತು. ಅವ್ರ ಕಡೆಯಿಂದ DTS ನಮ್ಗೆ ತುಂಬ ಹೆಲ್ಪ್ ಆಯ್ತು. ಒಂದು ಕಾಕಿ ಆದಮೇಲೆ ಮತ್ತು ಇಲ್ಲಿವರೆಗೂ ಒಂದು ಗ್ಯಾಪು ಅಥವಾ ಒಂದು ಹುಡುಕಾಟ ಏನು ಮಾಡ್ತಾಯಿದ್ರಿ ನೀವು? ಆ್ಯಂಡ್ ಸರ್ ಏನಿಲ್ಲ, ಕಾಕಿ ಆದಮೇಲೆ ಕೊರೋನಾ ಬಂತು, ಗೊತ್ತಾಯ್ತು ಎಕ್ಸಾಕ್ಟ್ ಟೈಮ್.
ಕೊರೋನಾ ಬಂತು ಆ ಟೈಮಲ್ಲಿ ಇದು ರೆಡಿ ಆಗಿದ್ದು ಸ್ಕ್ರಿಪ್ಟು. ಕೊರೋನಾ ಟೈಮಲ್ಲಿ ಹೀರೋ ಸರ್ಗೆ ಹೋಗಿ ಹೇಳಿದ್ದು. ಎಲ್ಲೂ ಆ್ಯಕ್ಚುಲಿ ಗ್ಯಾಪ್ ಇಲ್ಲ, ಬಟ್ ಆ 2 years ಏನು ಕೊರೋನಾ ಬಂದು ಇದಾಯ್ತಲ್ವಾ, ಅದು ನಮಗೆ ಗ್ಯಾಪ್ ಅನ್ನಿಸ್ತು ಅಷ್ಟೇ. ಅದಾದಮೇಲೆ ಇದು ನಮ್ಮದು 3 years ಪ್ರೋಸೆಸ್ ಆಯಿತು ಈ ಶೂಟು. ಹಾಗಾಗಿ ಟೋಟಲ್ 5 years ಬಾಕಿ ಆದಮೇಲೆ ಇದೇ ಆಗಿದ್ದು ಸರ್. ಬರೀ ಸ್ಕ್ರಿಪ್ಟಲ್ಲಿ ಸ್ವಲ್ಪ ನಾವು ಸ್ಟ್ರಾಂಗಾಗಿ ಕುಂತ್ಕೊಂಡ್ಬಿಟ್ಟಿದ್ವಿ, ಹಾಗಾಗಿ. ಓಕೆ, ಇದು ಸಕ್ಸಸ್ ಆಯಿತು. ಓಕೆ, ನೆಕ್ಸ್ಟ್ ವಾಟ್ ಏನು ಮಾಡ್ತಾ ಇದ್ದೀರಾ? ಅದೇ ಸರ್, ಇದೆಲ್ಲ ಒಂದು 50 days ಆಗಲಿ, ಆಮೇಲೆ ಎಲ್ಲ ಒಂದೊಂದೇ ಇದು ಮಾಡ್ಕೊಂಡು ಹೋಗ್ತೀವಿ. ಓಕೆ, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಆ್ಯಂಡ್ ಮಹಾದೇವ ಈ ಸೀಸನಲ್ಲಿ ಈ ಥರದೊಂದು ಸಕ್ಸಸ್ ಸಿಕ್ಕಿರೋದು ಎಲ್ಲರಿಗೂ ಒಂದು ಹೊಸ ಎನರ್ಜಿ ಬಂದಂಗೆ ಆಗಿದೆ. ಹೌದು. ಸೊ ಮಹಾದೇವನ ಮೂಲಕ ಅದು ಕ್ರೆಡಿಟು ನಿಮ್ಗೆ ಸಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮಹಾದೇವ ಸಿನಿಮಾ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತದೆ. ವಿನೋದ್ ಪ್ರಭಾಕರ್ ಅವ್ರನ್ನ ನೋಡಿ ಹತ್ಕೊಂಡೆಲ್ಲ ಥಿಯೇಟ್ರಿಂದ ಆಚೆ ಬರ್ತಿದ್ದಾರೆ. ಸೊ ನೀವು ಹೋಗಿ ಎಮೋಷ್ನಲ್ ಹಿಟ್ ಅಂತ ಆಲ್ರೆಡಿ ಕ್ಲೈಮ್ ಮಾಡಿದ್ದಾರೆ. ಈಗಾಗಲೇ ಡೈರೆಕ್ಟರ್ ಜೊತೆ ಮಾತುಕತೆ ನಿಮಗೆ ಈ ಒಂದು ಸಕ್ಸಸ್ ಜರ್ನಿಯಲ್ಲಿ ಈ ಎಲ್ಲ ವಿಷಯಗಳು ನಿಮಗೆ ತಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಥಿಯೇಟ್ರಿಗೆ ಹೋಗಿ ಮಹಾದೇವನನ್ನು ನೋಡಿ ನೀವು ಕೂಡ ಎಮೋಷ್ನಲ್ ಆಗಿ ಖುಷಿಯಾಗಿ ಆಚೆ ಬರ್ಬೋದು. ನಮಸ್ಕಾರ.